ಹೇ ಚಾಂಪಿಯನ್ಸ್ ಎಲ್ಲ ಸಗದಾಗಿದ್ದೀರಲ್ಲ. ಸೊ ಇವತ್ತು ಈ ಒಂದು ವಿಡಿಯೋಲಿ ಬಯಾಲಜಿ PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು 2 ಮಾರ್ಕ್ಸು. ಅಗೇನ್ ಇದು ಈ ವಿಡಿಯೋಲಿ ಕಂಪ್ಲೀಟಾಗಿ ಅಷ್ಟು 2 ಮಾರ್ಕ್ಸ್ದು ಮಾಡೋಕ್ಕಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್, ಅಂದರೆ ತುಂಬಾ ಜಾಸ್ತಿ ಮಾಡೋಕ್ಕೆ, ಯಾಕಂದರೆ ಬಯಾಲಜಿ. ಸೊ ಕೇಳ್ತಾ ನಿದ್ದೆ ಮಾಡಿಬಿಡ್ರಿ, ನಾನು ನಿದ್ದೆ ಮಾಡದೇ ಇರೋಂಗೆ ನಿಮಗೆ ಟ್ರೈ ಮಾಡ್ತೀನಿ ಟು ಕೀಪ್ ಯು ಅವೇಕ್. ಆ್ಯಂಡ್ ಅಗೇನ್ ಅದಕ್ಕೆ ವಿಡಿಯೋನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸೋಣ. ಸೊ ಬಿಫೋರ್ ಐ ಸ್ಟಾರ್ಟ್, ಈಗಷ್ಟೇ ಸೋಷಿಯಲ್ ವಿಡಿಯೋನು ಕಳಿಸಿದ್ದೆ. ಸೊ ಬಿಸ್ನೆಸ್ ಸ್ಟಡೀಸು, ಸೊ ಎಕನಾಮಿಕ್ಸು ಮಾಡ್ತೀನಿ, ಜಿಯೋಗ್ರಫಿನೂ ಮಾಡ್ತೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಆದಷ್ಟು. ಸೊ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಯು ಇಸ್, ರಿಕ್ವೆಸ್ಟಿಂಗ್ ಯು ಇಸ್, ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ, ಓನ್ಲಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಅಟ್ಲೀಸ್ಟ್ ಆ ನಂಬರ್ಸ್ ನೋಡಿದಾಗಾದ್ರೂ ಒಂದು ಸ್ವಲ್ಪ ಆದರೂ ಖುಷಿ ಆಗುತ್ತೆ. ಸೊ ಅಷ್ಟೇ ನಾನು ಕೇಳ್ತಿರೋದು, ಇನ್ನೇನೂ ಇಲ್ಲ. ಸೊ ದಿಸ್ ಇಸ್ ಆಲ್ ಫ್ರೀ. ಸೊ ಫ್ರೀ ಕಂಟೆಂಟು. ನಿಮಗೆ ನೋಟ್ಸ್ ಬೇಕು ಅಥವಾ ಇನ್ನೊಂದು ಬೇಕು ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಸೊ ಅಲ್ಲೂ ನನ್ನ ಹತ್ರ ಏನೇನಿದೆ ಅಷ್ಟು ಕಳಿಸ್ತೀನಿ. ಬಿಕಾಸ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮೆಟೀರಿಯಲ್ಸ್ನೂ ಲೈಕ್ ಕ್ಯೂರೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎ ಟೀಮ್. ಸೊ ಆ್ಯಂಡ್ ಇದ್ದಾರೆ ಸ್ಟೂಡೆಂಟ್ಸ್ ಏನಿದ್ದಾರೆ ಇದಕ್ಕೆ ಕೆಲವೊಂದು ಕಂಟೆಂಟ್ ಕ್ರಿಯೇಷನ್ಸ್ಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಇಟ್ಸ್ ಆಲ್ ಸ್ಟೂಡೆಂಟ್. ಸೊ ಎಸ್, ನೋಡೋಣ. ಸೊ ಈಗ ಸ್ಟೂಡೆಂಟ್ ಅಂದಾಗ ಈ 10th ಅಲ್ಲ, ಪ್ರೀವಿಯಸ್ ಅಂದರೆ ಎಲ್ಲ 10th ಮುಗಿಸಿ PUC ಮುಗಿಸಿ ಸೊ ಈಗ ಡಿಗ್ರಿ ಮಾಡ್ತಾಯಿರೋ ಅಥವಾ ಡಿಗ್ರಿ ಯೂಶ್ವಲಿ. ಸೊ ಸಾಕಷ್ಟು ಜನ ಡಿಗ್ರಿ ಮಾಡ್ತಿರೋರು. ಓಕೆ, ಸೊ ದ ಬಾಡಿ ಟೆಂಪರೇಚರ್ ಆಫ್ ಫ್ರಾಗ್ಸ್ ಆ್ಯಂಡ್ ಲಿಸರ್ಡ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಇನ್ ದ ಅಟ್ಮಾಸ್ಫಿಯರ್ ಎನ್ವೈರ್ಮೆಂಟ್. ಯಾಕೆ? ಬಿಕಾಸ್ ದೇ ಆರ್ ನಾಟ್ 4-chambered ಹಾರ್ಟ್. ಸೊ ದೇ ಆರ್ 3-chambered ಹಾರ್ಟ್. ಅದು ಫ್ರಾಕ್ಸು ಮತ್ತು ಲಿಸರ್ಡು. ಸೊ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆದಾಗ ಏನಾಗುತ್ತೆ, ಪ್ರೊಡಕ್ಷನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಹ್ಯೂಮನ್ದು ಅಥವಾ ಮೆಮಲ್ಸು 4-chambered ಹಾರ್ಟ್ ಇರುತ್ತೆ, ಯಾಕಂದರೆ ಇದು ಆಗದೇ ಇರಲಿ ಅಂತ. ಓಕೆನಾ? ಸೊ ದಿಸ್ ಎನರ್ಜಿ ಕೆನಾಟ್ ಬಿ ಯೂಸ್. ಸೊ ಈ ಎನರ್ಜಿನೇ ಪ್ರೊಡಕ್ಷನ್ ಆಗೋದು ಕಮ್ಮಿ. ಸೊ ಅದನ್ನು ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ. ಸೊ ಅದಕ್ಕೆ ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಟೆಂಪರೇಚರ್. ಸೊ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೊಕೇಶನ್. ಸೊ ಟ್ರಾನ್ಸ್ಲೊಕೇಶನ್ ಅನ್ನೋದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದು. ಸೊ ಇದು ಫುಡ್, ಅವ್ರು ಕೇಳ್ತಿರೋದು ಫುಡ್ಡು. ಸೊ ಎಲ್ಲಾಗುತ್ತೆ, ಅಕ್ಕರ್ಸ್ ಇನ್ ದ ಫ್ಲೋಯಮ್ಮು. ಫ್ಲೋಯಮಲ್ಲಿ ಆಗುತ್ತೆ, ಸೇಲಮಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಆಗುತ್ತೆ. ನೆಕ್ಸ್ಟ್, ದಿಸ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ ದ ಸೀವ್ ಟ್ಯೂಬ್ಸ್ ಆ್ಯಂಡ್ ಕಂಪ್ಯಾನಿಯನ್ ಸೆಲ್ಸ್. ಸೊ ಸೀವ್ ಟ್ಯೂಬ್ಸ್ ವಿತ್ ದ ಹೆಲ್ಪ್ ಆಫ್ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್ಸ್. ಸೊ ಹೆಂಗಾಗುತ್ತೆ, ಯಾರು ಅದನ್ನು ಈಗ ನಾವು ಹೆಂಗೆ ಕೈಯಲ್ಲಿ ಹಿಂಗೆ ತೊಗೊಂಡು ತಿಂತೀವೋ ಹಂಗೆ ಆಗ್ತಿಲ್ಲ. ಸೊ ಏನಾಗ್ತಿದೆ, ವಿತ್ ಅಂದರೆ ಆಸ್ಮಾಟಿಕ್ ಪ್ರೆಷರ್. ಸೊ ದಿಸ್ ಪ್ರೊಸೆಸ್ ಇಸ್ ಅಚೀವ್ಡ್ ಬೈ ಆಸ್ಮಾಟಿಕ್ ಪ್ರೆಷರ್. ಆ್ಯಂಡ್ ಆಸ್ಮಾಟಿಕ್ ಪ್ರೆಷರು ಯಾಕೆ ಬೇಕು ಅಂದರೆ, ದಿಸ್ ಈಸ್ ಹ್ಯಾಪ್ನಿಂಗ್ ಇನ್ ಬೋತ್ ಅಪ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಡೌನ್ವರ್ಡ್ ಡೈರೆಕ್ಷನ್. ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ. ಈಗ ಲೀವ್ಸಲ್ಲಿ ಅಥವಾ ಫ್ರೂಟ್ಸಲ್ಲಿ ಪ್ರಿಪೇರ್ ಆಗಿರೋದು ಏನಾಗುತ್ತೆ, ಸೊ ಬರೀ ಮೇಲೆ ಹೋಗುತ್ತೆ ಅಥವಾ ಬರೀ ಕೆಳಗೆ ಬರಬೇಕು ಅಂತಲ್ಲ, ಎರಡೂ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಮೇಯ್ನ್ ಹೆಂಗೆ ಆಸ್ಮಾಟಿಕ್ ಪ್ರೆಷರ್. ಓಕೆನಾ? ಸೊ ಓಕೆ, ಇಲ್ಲಿ ಅಗೇನ್ ಹಿಂದೆ ಹೇಳಿದ್ದೆ, ಇಲ್ಲಿ 3 ಡಯಾಗ್ರಾಮ್ ಇದೆ. 2-chambered ಹಾರ್ಟ್, 4-chambered ಹಾರ್ಟ್, 3-chambered ಹಾರ್ಟ್. ಸೊ ಅವ್ರೇನು ಕೇಳಿರೋದು 3 ಡಿಫ್ರೆಂಟ್. ಓಕೆ, ವಿಚ್ ಹಾರ್ಟ್ ಈಸ್ ಹೆಲ್ಪ್ಫುಲ್ ಫಾರ್ ಅನಿಮಲ್ಸ್ ದಟ್ ರಿಕ್ವೈರ್ ಮೋರ್ ಎನರ್ಜಿ. ಈಗಷ್ಟೇ ಹೇಳಿದೆ, ಯಾವುದು 4-chambered ಹಾರ್ಟ್, ಯಾಕಂದರೆ ಮಿಕ್ಸ್ ಆಗೋಲ್ಲ, ಆಕ್ಸಿಜನೇಟೆಡು ಡಿಆಕ್ಸಿಜನೇಟೆಡ್ ಬ್ಲಡ್ಡು ಮಿಕ್ಸ್ ಆಗೋಲ್ಲ. ಸೊ ಇಲ್ಲಿ ಹಾರ್ಟ್ 2 ಅಂದರೆ 2 ಇರೋದಲ್ಲ. ಸೊ ಸೆಕೆಂಡ್ ಡಯಾಗ್ರಾಮ್ದು. ಓಕೆನಾ? ಸೊ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ವಿಲ್ ನಾಟ್ ಮಿಕ್ಸ್ ಟುಗೆದರ್. ರೀಸನ್ನು, ಸೊ ಎಫಿಷಿಯೆಂಟ್ ಸಪ್ಲೈ ಏನಾಗುತ್ತೆ, ಬೇರೆ ಎಲ್ಲ ಬಾಡಿಗೂ ಸಾಕಷ್ಟು ಎನರ್ಜಿ ಸಿಗುತ್ತೆ ಮಿಕ್ಸ್ ಆಗದೆ ಇದ್ದರೆ. ಓಕೆನಾ? ಸೊ ಇದರಿಂದ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಹಿಂದೆ ಆಗ್ತಿರಲಿಲ್ಲ, ಯಾಕಂದರೆ ಮಿಕ್ಸ್ ಆಗ್ತಿತ್ತು. ಹಿಂದೆ ಕೇಳಿರೋದಕ್ಕೂ ಇದಕ್ಕೂ ಲಿಂಕ್ ಇದೆಯಲ್ಲ ಸ್ವಲ್ಪ ಆದರೂ. ಓಕೆ, ನೆಕ್ಸ್ಟು, ಸೊ ಸ್ಮಾಲ್ ಇಂಟೆಸ್ಟೈನ್ದು ಲೆಂತ್ ಕೊಟ್ಟಿದ್ದಾರೆ, ಒಂದು X, Y. ಸೊ ಎಕ್ಸ್ದು ಎಷ್ಟಿದೆ, 20 to 40 ಫೀಟ್, ಇನ್ನೊಂದು 5 to 8 ಫೀಟ್. ಯಾವುದು ಏನು ಅಂತ ಕೇಳಿರೋದು. ಸೊ ಎಕ್ಸ್ ಏನು, ಹರ್ಬಿವರ್, ಬಿಕಾಸ್ ಇಟ್ ಹ್ಯಾಸ್ ಲಾರ್ಜರ್ ಸ್ಮಾಲ್ ಇಂಟೆಸ್ಟೈನ್ ಫಾರ್ ದ ಬ್ರೇಕ್ ಡೌನ್ ಆಫ್, ಅಂದರೆ ಅದು ಶಕ್ತಿ ತಿನ್ನತ್ತಲ್ಲ. ಸೊ ಅಗೇನ್ ಅದು ಫುಡ್ ವೆಬ್ ಅಥವಾ ಆ ಟ್ರಯಾಂಗಲ್ ಏನು ಬರುತ್ತೆ, ಸೊ ಕೆಳಗಿಂದು, ಅದಾದಮೇಲೆ ಮೇಲಿಂದು ಪ್ರೈಮರಿ, ಸೆಕೆಂಡರಿ. ಸೊ ಇದೆಲ್ಲ ಬರುತ್ತೆ. ಹರ್ಬಿವೋರು ಪ್ರೊಡ್ಯೂಸರ್ ಮೇಲೆ ಬರುತ್ತೆ. ಸೊ ಅದಕ್ಕೆ ಏನು ಬೇಕು, ಇಲ್ಲಿ ಕೊಟ್ಟಿದೆ ನೋಡಿರಿ. ಹರ್ಬಿವೋರ್ ಇಸ್ ರಿಕ್ವೈರ್ ಲಾರ್ಜ್ ಸ್ಮಾಲ್ ಇಂಟೆಸ್ಟೈನ್, ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ಟು ಡೈಜೆಸ್ಟ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಈಸ್ ಮೈನ್ಲಿ ಪ್ರೊಡ್ಯೂಸ್ಡ್ ಬೈ ದ ಪ್ರೈಮರಿ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಸೆಲ್ಯುಲೋಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹರ್ಬಿವೋರ್ ತಿನ್ನಬೇಕಾದ್ರೆ ಆಬ್ವಿಯಸ್ಲಿ ಇಟ್ ರಿಕ್ವೈರ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್.
ಸ್ಮಾಲ್ ಇಂಟೆಸ್ಟೈನ್ ಆಫ್ ಕಾರ್ನಿವೋರ್ ಇಸ್ ಶಾರ್ಟ್, ಸೊ ಈಸ್ ಈಸಿಯರ್ ಟು ಡೈಜೆಸ್ಟ್. ಓಕೆನಾ, ನಾನು ಈಗ ಅರ್ಬಿ ಹೊರ ಆಗಿದ್ದೇನೆ, ಏನು ಮಾಡೋದು, ಪ್ಲೇಟ್ಸ್ ತೊಗೊಂಡಿದ್ದೀನಲ್ಲ, ಎಕ್ಸಾಮ್ ಮುಗಿಯೋತಾನ, ನಿಮ್ಮ ಎಕ್ಸಾಮ್ ಮುಗಿಯೋತಾನ ನಾನು ಪ್ಲೇಟ್ಸ್ ತೊಗೊಂಡಿದ್ದೀನಿ ತಿನ್ನಲ್ಲ ಅಂತ. ಸೊ ಐ ಆಮ್ ಎ ಅರ್ಬಿ ಓವರ್ ನೋ. ಸೊ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಡೈಜೆಷನ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ಮ್ಯಾನ್. ಹೆಂಗಾಗತ್ತೆ ಅವ್ರು ಕೇಳಿರೋದು ಫುಲ್ಲು, ನೀವು ಇಲ್ಲಿ ತಿನ್ನಬೇಕಾದ್ರೆ ಇಂದ ಕಂಪ್ಲೀಟ್ ಪ್ರೊಸೆಸ್ ಕೇಳಿಲ್ಲ, ಕೇಳಿರೋದೇನು ಜಸ್ಟ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗ್ತಿದೆ ಅಷ್ಟೇ ಬರೀಬೇಕು. ಎಲ್ಲ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಆ್ಯಂಡ್ ಅವರೆಲ್ಲ ಬರೆದ್ರೆ ಎಲ್ಲಿ ಅಂತ ಹುಡ್ಕೋದಕ್ಕೆ ಏನಾದರೂ ಅವ್ರಿಗೆ ತಲೆ ಕಟ್ತು ಅಂದರೆ ಹೋಯ್ತು ಮಾರ್ಕ್ಸು. ಸೊ ಏನಿದೆ ಫಸ್ಟ್ ಬರೀರಿ. ಸೊ ಸ್ಮಾಲ್ ಇಂಟೆಸ್ಟೈನ್ ಏನಾಗುತ್ತೆ, ಇಟ್ಸ್ ಅ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗುತ್ತೆ ಕಂಪ್ಲೀಟ್ ಯಾವುದ್ರದ್ದು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸು. ಸೊ ಮೂರು ಏನೇನಾಗಿ ಸ್ಪ್ಲಿಟ್ ಆಗುತ್ತೆ ಅಂತ ಬರೆದ್ರು ಇಟ್ಸ್ ಮೋರ್ ದೆನ್ ಮುಗೀತು ಅಂತಲೇ ಬರೀರಿ. ಸೊ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಗ್ಲ್ಯಾಂಡ್ಸ್ ಇದೆ, ಇಂಟೆಸ್ಟೈನಲ್ ಜ್ಯೂಸ್ ಸೆಕ್ರೀಟ್ ಮಾಡುತ್ತೆ. ಸೊ ನೆಕ್ಸ್ಟು ಎನ್ಸೈಮ್ಸ್, ಪ್ರೋಟೀನ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಮಿಲರ್ಲಿ ಕಾರ್ಬೋಹೈಡ್ರೇಟ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್. ಇಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸು. ಪ್ರೋಟೀನ್ಸು ಅಮೈನೋ ಆ್ಯಸಿಡ್ಸು, ಕಾರ್ಬೋಹೈಡ್ರೇಟ್ಸು, ಗ್ಲೂಕೋಸು, ಫ್ಯಾಟ್ಸು, ಫ್ಯಾಟಿ ಆ್ಯಸಿಡ್ಸ್ ಅಷ್ಟೇ ಅಲ್ಲ, ಗ್ಲಿಸರಾಲ್. ಮೂರು ಏನೇನ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಇದು ಎಲ್ಲ ಡೈಜೆಸ್ಟ್ ಆಗಿರೋದು ಏನು ಫುಡ್ ಇರುತ್ತೆ, ಸೊ ಏನಾಗುತ್ತೆ, ಇಟ್ ಈಸ್ ಅಬ್ಸರ್ವ್ಡ್ ಬೈ ದ ವಿಲ್ಲೈ. ಸೊ ವಿಲ್ಲೈ ಅಂದರೆ ಏನು, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಮುಗಿತ್ತು. ನೆಕ್ಸ್ಟು ಈಟಿಂಗ್ ಚಪಾತಿ ಬೈ ಚ್ಯೂಯಿಂಗ್ ಇಟ್ ವೆರಿ ಸ್ಲೋಲಿ, ಅಗದು ತಿನ್ನಬೇಕು. ಸೊ ಏನಾಗುತ್ತೆ, ಸ್ವೀಟಾಗಿ ಇರುತ್ತೆ. ಯಾಕೆ ಅಂದರೆ ಸಲೈವ ಏನು ಸೆಕ್ರೀಟ್ ಆಗಿರುತ್ತೆ ಬಾಯಲ್ಲಿ, ಸೊ ಅದೇನು ಮಾಡುತ್ತೆ, ಚಪಾತಿಯಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಸೊ ಚಪಾತಿಲಿ ಏನು ಸ್ಟಾರ್ಚ್ ಇರುತ್ತೆ, ಸೊ ಅದು ಎರಡು ಬ್ರೇಕ್ ಡೌನ್ ಅಂದರೆ ಸಲೈವ ಹೆಲ್ಪ್ಸ್ ಇನ್ ಬ್ರೇಕ್ ಡೌನ್ ಆಫ್ ಸ್ಟಾರ್ಚ್. ಸೊ ಸಲೈವರಿ ಅಮಲೇಸ್ ಏನಿರುತ್ತೆ, ಇಟ್ ಹೆಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಅದಕ್ಕೆ ಸ್ವೀಟಾಗಿ ನಿಮಗೆ ಅನ್ಸುತ್ತೆ ಚಪಾತಿ ತಿನ್ನಬೇಕಾದ್ರೆ. ಬರೀ ಚಪಾತಿ ಅದ್ರ ಜೊತೆ ಏನೋ ಪಲ್ಯ ಅಥವಾ ಬಾಜಿ ಅಂತಾರೆ, ಸೊ ಅದನ್ನು ತಿಂದರೆ ಸ್ವೀಟ್ ಅನ್ಸಲ್ಲ, ಯಾಕಂದರೆ ಅದೇ ಖಾರ ಇತ್ತು ನಿಮಗೆಲ್ಲಿ ಇನ್ನು ಖಾರ ಅನಿಸುತ್ತೆ ಅಲ್ಲ. ಸೊ ನಾನು ನಾರ್ತ್ ಪಾರ್ಟ್ ಆಫ್ ಕರ್ನಾಟಕ, ಬಾಗಲಕೋಟೆಯಲ್ಲಿದ್ದಾಗೆಲ್ಲ ಖಾರ ಚಪಾತಿ ಅಂತ ಕೊಡ್ತಿದ್ರು, ಅದೇನು ಸ್ವೀಟ್ ಅನ್ಸುತ್ತಾ ಅಲ್ಲ. ಸೊ ಗ್ರೋತ್ ಆಫ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಬಲ್ಬ್, ಸೊ ಬಾಲ್ ಲೈಕ್ with the gradual spoilage of tomato can be observed when cut tomato is kept aside for 4 days. Obviously ಹೊಳ್ಸಿರುತ್ತೆ. Interpret the cause for this change. ಏನಕ್ಕೆ, the thread-like structures that grow on the tomato, hyphae or rhizopus. ಸಿಂಪಲ್ ಆಗಿ ಬ್ರೆಡ್ ಮೋಲ್ಡ್. ಓಕೆನಾ, ಬ್ಲಾಬ್ ಲೈಕ್ ಸ್ಟ್ರಕ್ಚರ್, ಮೇಲೆ ಗುಂಡಗಿರುತ್ತೆ, ಕೆಳಗೆ ಥ್ರೆಡ್ ಇರುತ್ತೆ, called sporangia, spore formation. Next, sporangia contains spores. Their reproductive structures. ಆ ಬ್ಲಾಬ್ ಏನಿರುತ್ತೆ ಹೊಡಿತು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವೆನ್ ಸ್ಪೋರ್ಸ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದ ಮಾಯ್ಸ್ಟ್ ಸರ್ಫೇಸ್ ದೇ ಬಿಗಿನ್ ಟು ಗ್ರೋ. ಅದೇನು ಹೊಡೆದಾಗ ಮಾಯ್ಸ್ಟ್ ಸರ್ಫೇಸ್ ಇತ್ತು ಅಂದರೆ ಏನಾಗುತ್ತೆ, ಮತ್ತು ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್. ಓಕೆ, ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು. ಸೊ ಟೆಸ್ಟಿಸು ಅವ್ರಿಗೆ ಸಪ್ರೇಟಾಗಿ ಕೇಳಿದರು, ಟೆಸ್ಟಿಸು, ಸ್ಕ್ರಾಟಮು. ಓಕೆ, ಈ ಸ್ಟ್ರಕ್ಚರು. ಸೊ ಟೆಸ್ಟಿಸ್ ಏನು, ದೇ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಸೊ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಲ್ ಕ್ಯಾರೆಕ್ಟರ್ಸ್, ಟೆಸ್ಟಿಸ್ದು. ನೆಕ್ಸ್ಟು ಸ್ಕ್ರಾಟಮು. ಸೊ ಸ್ಕ್ರಾಟಮ್ ಏನು ಮಾಡುತ್ತೆ, ದೇ ಹೆಲ್ಪ್ ಇನ್ ದ ರೆಗ್ಯುಲೇಟ್ ಆಫ್ ಟೆಂಪ್ರೇಚರ್. ಸೊ ಎಷ್ಟು ಟೆಂಪ್ರೇಚರ್ ಬೇಕು, ಸೊ ಅಷ್ಟನ್ನು ನೆಸೆಸರಿ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್. ಸೊ ಸ್ಕ್ರಾಟಮ್ ದೇ ಹೆಲ್ಪ್ ಇನ್ ದ ಮೇಂಟೆನೆನ್ಸ್ ಆಫ್ ಟೆಂಪರೇಚರ್. Next, urethra and vas differentia. So urethra and they help in the transport of sperms from testes. So similarly prostate gland ಮತ್ತು seminal vesicles. So ಅದೊಂದು ಫ್ಲೂಯಿಡ್ ಥರ ಹೆಲ್ಪ್ ಪ್ರಿಪೇರ್ ಮಾಡುತ್ತೆ. They add their secretion to make the sperm transport easier and provide nutrition. So fluid for the transportation. So finally penis. So ಏನು ಮಾಡುತ್ತೆ, delivers the sperms to the site of fertilization. Okay, so ಎಲ್ಲ ಅದರದ್ದು ಫಂಕ್ಷನ್ಸು. ನೆಕ್ಸ್ಟ್, ಸಸ್ಟೈನಿಂಗ್ ರಿಪ್ರೊಡಕ್ಟಿವ್ ಫರ್ಟಿಲಿಟಿ ಆಫ್ ಪರ್ಸನ್. ಸೊ ಏನಕ್ಕೆ ಇದು ಮೂರರದ್ದು ರೀಸನ್. ಸೊ ಆರ್ ಸಪ್ಲಿಮೆಂಟ್ರಿ ಟು ಈಚ್ ಅದರ್. ಎಕ್ಸ್ಪ್ಲೇನ್ ಸೈಂಟಿಫಿಕಲಿ. ಪೊಸಿಷನ್ ಆಫ್ ದ ಟೆಸ್ಟಿಸ್ ಇನ್ ದ ಬಾಡಿ. ಸೊ ಹಿಂದೆ ಹೇಳಿದೆ,
ಸೊ ಸ್ಕ್ರಾಟಮ್ ಏನು ಮಾಡುತ್ತೆ ಟೆಂಪರೇಚರು. ಸೊ ಸಿಮಿಲರ್ಲಿ ಸ್ಪರ್ಮ್ ಫಾರ್ಮೇಷನ್ ರಿಕ್ವೈರ್ಸ್ ಲೋವರ್ ಟೆಂಪರೇಚರ್ ದ ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಸ್ಕ್ರಾಟಮ್. ಸೊ ಪೊಸಿಷನ್ ಆಫ್ ಟೆಸ್ಟಿಸ್ ಏನಿರುತ್ತೆ, ಇಟ್ ಈಸ್ ಔಟ್ಸೈಡ್. ಸಕ್ರೀಷನ್ ಆಫ್ ದ ಟೆಸ್ಟೋಸ್ಟಿರಾನ್ ಹಿಂದೆ ಹೇಳಿದೆ. ಸೊ ಟೆಸ್ಟೋಸ್ಟಿರಾನ್ ರೆಗ್ಯುಲೇಟ್ಸ್ ದ ಫಾರ್ಮೇಷನ್ ಆಫ್ ಸ್ಪರ್ಮ್. ಸೆಕ್ರೀಷನ್ ಆಫ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅದನ್ನು ಹಿಂದೆ ಹೇಳಿದೆ. ಸೆಕ್ರೀಷನ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮೇಕ್ಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪರ್ಮ್ ಈಸಿಯರ್. ಸೊ ಹೆಂಗೆ ಅಂತಾನು ಹಿಂದೆ ಹೇಳಿದ್ದೀನಿ. ಸಸ್ಟೈನಬಲ್ ಬೈ ದ ಫಾರ್ಮೇಷನ್. ಓಕೆ, ನೆಕ್ಸ್ಟ್ explain the structure and important role of placenta during the gestation period of women. So embryo, so how is the embryo and mother andre ಎರಡು ನಡುನು how is the food transported ಅಥವಾ ವೇಸ್ಟ್ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಂತಲೂ ಕೇಳ್ಬೋದು. ಸೊ ಏನಾಗುತ್ತೆ, ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ಮದರ್, ತಾಯಿಯೇ ದೇವರು. ಸೊ ವಿತ್ ದ ಹೆಲ್ಪ್ ಆಫ್ ಡಿಸ್ಕ್ ಶೇಪ್ಡ್ ಟಿಶ್ಯೂಸ್ ಎಂಬೆಡೆಡ್ ಇನ್ ದ ಯುಟರೈನ್ ವಾಲ್. ಸೊ ಅದಕ್ಕೆ ಏನಂತೇವೆ ಪ್ಲೆಸೆಂಟಾ. ಸೊ ಇಟ್ ಕಂಟೈನ್ಸ್ ವಿಲ್ಲೈ ಆನ್ ದ, ಎಲ್ಲಿ ಯಾವ ಅಂದರೆ ವಿಲ್ಲೈ ಯಾವ ಕಡೆ ಇರುತ್ತೆ ಮತ್ತು ಬ್ಲಡ್ ಸ್ಪೇಸಸ್ ಯಾವ ಕಡೆ ಇರುತ್ತೆ ಅಂತ ಗೊತ್ತಿರಬೇಕು. ಸೊ ಏನು ಮಾಡುತ್ತೆ, ಇಟ್ ಕಂಟೈನ್ಸ್ ವಿಲ್ಲೈ ಆನ್ ದ ಎಂಬ್ರಿಯೋಸೈಡ್ಸ್. ಸೊ ಎಂಬ್ರಿಯೋಸೈಡ್ ಏನಿರುತ್ತೆ ವಿಲ್ಲೈ ಇರುತ್ತೆ. ಆನ್ ದ ಮದರ್ ಸೈಡ್ಸ್ ಆರ್ ಬ್ಲಡ್ ಸ್ಪೇಸಸ್. ಸೊ ಮದರ್ ಸೈಡ್ ಬ್ಲಡ್ ಸ್ಪೇಸ್ ಇರುತ್ತೆ, ಅದೇ ಮಗು ಕಡೆ ವಿಲ್ಲೈ ಇರುತ್ತೆ. ಓಕೆ, ನೆಕ್ಸ್ಟು ವಿಲ್ಲೈ ಏನು ಮಾಡುತ್ತೆ, ಪ್ರೊಡ್ಯೂಸ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಟು ಪಾಸ್ ಫ್ರಮ್ ಮದರ್ ಟು ಎಂಬ್ರಿಯೋ. ಸೊ ಥ್ರೂ ವಿಲ್ಲೈ ದ ಆಕ್ಸಿಜನ್ ಆ್ಯಂಡ್ ಗ್ಲೂಕೋಸ್ ಇಸ್ ಪಾಸ್ಡ್. ಸೊ ಫೈನಲಿ ವೇಸ್ಟ್ ಏನು ಮಾಡುತ್ತೆ, ವೇಸ್ಟ್ ಈಸ್ ರಿಮೂವ್ಡ್ ಫ್ರಮ್ ದ ಎಂಬ್ರಿಯೋ. ಸೊ ಎಂಬ್ರಿಯೋ ಅಲ್ಲಿ ಏನು ವೇಸ್ಟ್ ಪ್ರೊಡ್ಯೂಸ್ ಆಗಿರುತ್ತೆ ದಟ್ ವಿಲ್ ಬಿ ರಿಮೂವ್ಡ್. ಓಕೆ ಆಯಿತು. ಸೊ ಇದನ್ನೇ ಬೇರೆ ಥರನೂ ಕೇಳ್ಬೋದು, ಅದೇ ಹೇಳಿದ್ನಲ್ಲ ಆಗಲೇ. ಸೊ ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಇಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಮದರ್ ಆ್ಯಂಡ್ ಎಂಬ್ರಿಯೋ. ಓಕೆ, ನೇಮ್ ದ ಟೈಪ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಪೊಮೊಗ್ರಾನೆಟ್, ಆ್ಯಕ್ಚುಲಿ ಪೊಮೊಗ್ರಾನೆಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಇದು 2019 ಕೇಳಿದರು. ಸೊ ಪೊಮೊಗ್ರಾನೆಟ್ ವೆಜಿಟೇಟಿವ್ ಪ್ರೊಪಗೇಷನ್, ಹೈಡ್ರಾ, ಬಡ್ಡಿಂಗ್, ಪ್ಲೆನೇರಿಯಾ, ರೀಜನರೇಷನ್, ಪ್ಲಾಸ್ಮೋಡಿಯಂ, ಮಲ್ಟಿಪಲ್ ಫಿಷನ್. ಅದಕ್ಕೆ ಹೇಳ್ಬೋದು, ಪ್ರತಿಯೊಂದ್ರದ್ದು ಗೊತ್ತಿದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ಸ್ಪೆಸಿಫಿಕ್ಕಾಗಿ ಹಿಂಗೆ ಕೇಳಿದ್ರೆ ಏನೂ ಉಪಯೋಗ ಇಲ್ಲ ಅಲ್ಲ. ಸೊ ಅದಕ್ಕೆ ಗೊತ್ತಿರಲಿ. ಸೊ ಇಫ್ ಯು ಆರ್ ಏಮಿಂಗ್ ಫಾರ್ 80 ಎಸ್ಪೆಷಲಿ ಬಯಾಲಜಿ ಟೆಕ್ಸ್ಟ್ ಬುಕ್ ಮಧ್ಯದ ಓದಲೇಬೇಕು. ಆ್ಯಂಡ್ ಯು ಶುಡ್ ನೋ ದ ಎಕ್ಸಾಂಪಲ್ಸಿಂದನೂ ಹಿಂಗೆ ಕೇಳಬಹುದು, ಅದಕ್ಕೆ ಓದ್ರಿ. ಓಕೆ, ನೆಕ್ಸ್ಟು ನೇಮ್ ದ ಗಿವನ್ ಸ್ಟ್ರಕ್ಚರು. ಸೊ ಸೆನ್ಸರಿ ಅಗೇನ್ ಹಿಂಗೆ ಡಯಾಗ್ರಾಮ್ ಕೊಟ್ಟು ಸೆನ್ಸರಿ ನ್ಯೂರಾನ್ ಯಾವುದು, ಮೋಟಾರ್ ನ್ಯೂರಾನ್ ಯಾವುದು, ಒಂದ್ಸಲ MCQ ಕೇಳಿದರು. ಸೊ ಇಲ್ಲೂ 2 ಮಾರ್ಕ್ಸ್ ಕೇಳಿದ್ದಾರೆ. ಏನು ಎ ಅಂದರೆ ಯಾವುದು, ಇಟ್ ಈಸ್ ಸೆನ್ಸರಿ ನ್ಯೂರಾನ್. ಸೊ ಏನು ಮಾಡುತ್ತೆ, ರಿಸೆಪ್ಟರ್, ನಾನು ಹಿಂಗೆ ಬಿಸಿದು ಹಿಂಗೆ ಮುಟ್ಟಿದಾಗ ಹಿಂಗೆ ಹೋಗುತ್ತಲ್ಲ ಸಿಗ್ನಲು, ಹಿಂಗೆ ಹೋಗ್ತಿರೋ ಸಿಗ್ನಲು ಸೆನ್ಸರಿ ನ್ಯೂರಾನಿಂದ ಹೋಗ್ತಿದೆ. ಸೊ ಫೈನಲಿ ಹೋಗಾದ್ಮೇಲೆ ಎಫೆಕ್ಟರ್ಸು. ಸೊ ಎಲ್ಲಿಗೆ ಬಂತು, ಎಲ್ಲಿಗೆ ವಾಪಸ್ ಬಂತಲ್ಲ, ಏನು ಮಾಡ್ತೀನಿ, ಹಿಂಗೆ ಎತ್ತುತ್ತೀನಿ. ಸೊ ಎಲ್ಲಿ ಹೋಯ್ತು ದಟ್ ಈಸ್ ಎಫೆಕ್ಟರ್ಸ್. ಹೆಂಗೆ ಹೋಗ್ತಿದೆ ಸಿಗ್ನಲು, ಬಂದಿದ್ದು ಸೆನ್ಸರಿ ನ್ಯೂರಾನಿಂದ, ಹೋಗ್ತಿರೋದು ಮೋಟಾರ್ ನ್ಯೂರಾನಿಂದ. ಬಟ್ ಅಲ್ಲಿ ಅವ್ರಿಗೆ ಮೋಟಾರ್ ನ್ಯೂರಾನ್, ಇಫ್ ದೇ ಹ್ಯಾಡ್ ಆಸ್ ದಿಸ್ ಮೋಟಾರ್ ನ್ಯೂರಾನ್, ಬಟ್ ಅವ್ರು ಕೇಳಿರೋದು ಬಿ ಇಲ್ಲಿ. ಸೊ ದಿಸ್ ಇಸ್ ಎಫೆಕ್ಟರ್. ಸೊ ಎಫೆಕ್ಟರ್ ಏನು ಮಾಡುತ್ತೆ, ವಿಚ್ ಶೋಸ್ ಅ ಸಡನ್ ವಿಸಿಬಲ್ ರೆಸ್ಪಾನ್ಸ್. ಸೊ ವಾಪಸ್ ಹಿಂಗೆ ತೊಗೊತೀವಲ್ಲ, ಅಥವಾ ನೀವು ಏನೋ ಮುಳ್ಳಿನ ಮೇಲೆ ಕಾಲಿಟ್ರಿ ಅಂದರೆ ಏನಾಗುತ್ತೆ, ಹಂಗೆ ಆರಾಮಾಗಿ ಹೋಗಲ್ಲ ಅಲ್ಲ. ಸೊ ಏನು ಮಾಡ್ತೀರಾ, ಕಾಲು ವಾಪಸ್ ತೆಗಿತೀರಾ. ಸೊ ಅಲ್ಲಿ ಎಫೆಕ್ಟರ್ಸ್ ಇರತ್ತೆ. ಫೈನಲಿ ಎಲ್ಲಿ ಆ್ಯಕ್ಷನ್ ಆಗ್ತಿದೆಯೋ ಅಲ್ಲಿ ಎಫೆಕ್ಟರ್ಸ್ ಇರತ್ತೆ. ನೆಕ್ಸ್ಟು ಸೊ ಓಕೆ, ಸೊ ಕ್ವಿಕ್ ರೆಸ್ಪಾನ್ಸ್ ರಿಫ್ಲೆಕ್ಸ್ ಆರ್ಕ್ದು. ಸೊ ರಿಫ್ಲೆಕ್ಸ್ ಆರ್ಕ್ದು ಫಂಕ್ಷನ್ನು ಏನು ಮಾಡುತ್ತೆ, ಥಿಂಕಿಂಗ್ ಪ್ರೊಸೆಸ್ ಆಫ್ ಬ್ರೈನ್. ಸೊ ಬ್ರೈನಾಗೆ ಹೋಗಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್, ಬಟ್ ಫೈನಲಿ ಬ್ರೈನಲ್ಲಿ ಏನಾಗ್ತಿದೆ, ಆಗಿರೋದು ಕರೆಕ್ಟೋ ಇಲ್ಲೋ ಅಂತ ಅನಲೈಸ್ ಆಗ್ತಿದೆ. ಬಟ್ ಇಲ್ಲಿ ಬ್ರೈನಿಗೆ ಹೋಗಿ ವಾಪಸ್ ಹೋಗಬೇಕು ಅಂದರೆ ಕೈ ಸುಟ್ಟೋಗಿರುತ್ತೆ, ಅಥವಾ ಕಾಲು ಇಟ್ಟು ಆಮೇಲೆ ಏನೋ ಫೀಲ್ ಆಗ್ತಿದೆಯೇ ಅನ್ಸುತ್ತೆ, ಅಷ್ಟಲ್ಲಿ ಆವಾಗ ರಕ್ತ ಸುರಿತಿರುತ್ತೆ. ಸೊ ಅದಕ್ಕೆ ರಿಫ್ಲೆಕ್ಸ್ ಆರ್ಕ್ ಎಲ್ಲ ಆಗ್ತಿದೆ, ಇದು ಸ್ಪೈನಲ್ ಕಾರ್ಡ್ ಹೋಗಿದ ತಕ್ಷಣ ಅಲ್ಲಿಂದನೇ ವಾಪಸ್ ಸಿಗ್ನಲ್ನ ಕಳಿಸ್ತದೆ. ಓಕೆ, ಫಂಕ್ಷನ್ ಇಲ್ಲಿದೆ, ನಿಮ್ಗೆ ಬೇಕು ಅಂದರೆ ನೋಡ್ಕೊಳ್ಳಿ. ಡನ್, ಫೈನ್. ನೆಕ್ಸ್ಟು
ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಆಕ್ಸಿನ್ ಹಾರ್ಮೋನ್. ಸೊ ಮಾಡಲ್ ಕ್ವಶನ್ ಪೇಪರ್ ಬಯಾಲಜಿ ಒಂದು ಮಾಡಲ್ ಪೇಪರ್ ಬಿಡಿಸಿದ್ದೀನಿ. ಅದರಲ್ಲಿ ಅಗೇನ್ ಒಂದು ವೆಬ್ದು ಒಂದು ಕೋಡ್ ಜನ್ರೇಟ್ ಮಾಡಿ ನಾನೇ ಮಾಡಿದ್ದು. ಸೊ ಕೋಡ್ ಜನ್ರೇಟ್ ಮಾಡಿ ಡಯಾಗ್ರಾಮ್ ಹಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡ್ರಿ ಅಗೇನ್ ಆಕ್ಸಿನ್ ಹಾರ್ಮೋನ್ ಇದು ಒಂದು. ಇನ್ನೊಂದು ಹೆಂಗೆ ಕೇಳ್ಬೋದು, ಸೊ ಪ್ಲ್ಯಾಂಟ್ ಬೆಂಡ್ ಟುವರ್ಡ್ಸ್ ದ ಲೈಟ್. ಯಾಕೆ? ಸೇಮ್ ಇಲ್ಲಿ ಏನು ರೀಸನ್ ಇದೆಯೋ ಇದನ್ನು ಇದೇ ಬರೆದ್ರು ಸಾಕು. ಸೊ ವೆನ್ ಗ್ರೋಯಿಂಗ್ ಪ್ಲಾಂಟ್ಸ್ ಡಿರೆಕ್ಟ್ ಲೈಟ್, ಆಕ್ಸಿನ್ ಎಲ್ಲೇನಾಗುತ್ತೆ ಸಿಂಥಸೈಸ್ಡ್ ಅಟ್ ದ ಶೂಟ್ ಟಿಪ್. ಈ ಟಿಪ್ಪಲ್ಲಿ ಆಕ್ಸಿನ್ ಸಿಂಥಸಿಸ್ ಆಗುತ್ತೆ. ಸೊ ಆಗ್ತಿರೋದ್ರಿಂದ ಏನಾಗ್ತಿದೆ, ಇಟ್ ಇಸ್ ಹೆಲ್ಪಿಂಗ್ ಟು ಗ್ರೋ ಲಾಂಗರ್. ಆಕ್ಸಿನ್ ಡಿಫ್ಯೂಸಸ್ ಟುವರ್ಡ್ಸ್ ದ ಶೇಡಿ ಸೈಡ್. ಸೊ ಎಲ್ಲಿ ಸನ್ಲೈಟ್ ಇರುತ್ತೆ ಅಲ್ಲಲ್ಲ, ಅದ್ರ ಆಪೋಸಿಟ್ ಸೈಡು ಜಾಸ್ತಿ ಆಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಆ ಕಡೆ ಜಾಸ್ತಿ ಆಕ್ಸಿನ್ ಏನಾಗುತ್ತೆ ಸೆಕ್ರೀಟ್ ಆಗುತ್ತೆ. ಸೊ ದಿಸ್ ಕಾನ್ಸಂಟ್ರೇಷನ್ ಸಿಮ್ಯುಲೇಟ್ಸ್ ದ ಸೆಲ್ ಟು ಗ್ರೋ ಲಾಂಗರ್. ಸೊ ಅದಕ್ಕೆ ಪ್ಲ್ಯಾಂಟ್ ಬೆಂಡ್ ಟುವರ್ಡ್ಸ್ ಲೈಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್, ಆ್ಯಂಡ್ ವಿಚ್ ಈಸ್ ಅವೇ ಫ್ರಮ್ ದ ಲೈಟ್. ಓಕೆ, ಅದು ಸಿಂಪಲ್ ಫಂಕ್ಷನ್ ಕೇಳಿರೋದು, ಬಟ್ ಇದಕ್ಕೂ ಸೇಮ್ ಆನ್ಸರ್ ಈಸ್ ಅಪ್ಲಿಕೇಬಲ್. ಯಾವುದು? ವೈ ಪ್ಲ್ಯಾಂಟ್ ಬೆಂಡ್ ಟುವರ್ಡ್ಸ್ ದ ಲೈಟ್. ಫೈನ್. ಸೊ ಇಮ್ಯಾಜಿನ್ ದ ಫಾಲೋಯಿಂಗ್ ಸಿಚುಯೇಷನ್. ಓಕೆ, ಫಂಕ್ಷನ್ಲಿ ಡಿಫ್ರೆಂಟ್. ಕ್ಲ್ಯಾಪಿಂಗ್ ದ ಹ್ಯಾಂಡ್. ಸೊ ನಾನು ಅದೇ ಕೇಳೋದು, ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿರಿ. ಸೊ ಲೈಕ್ ಮಾಡೋದೇನು, ಇಟ್ ಈಸ್ ವಾಲಂಟರಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಅಷ್ಟೇ. ನಾನು ಹೇಳ್ತಾರೆ ಎಲ್ಲ ಲೈಕ್ ಮಾಡಿರಿ ಅಂತ ಕೇಳ್ತಾರೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ಸೊ ಅದು ವಾಲಂಟರಿ. ಸೊ ಫಂಕ್ಷನ್ ಕ್ಲ್ಯಾಪ್ ಮಾಡೋದೇನು ವಾಲಂಟರಿ. ಸೊ ಸಿಮಿಲರ್ಲಿ ಫ್ಲಕ್ಚುಯೇಟಿಂಗ್ ಬ್ಲಡ್ ಪ್ರೆಷರ್ಸ್ ಇನ್ ದ ಬಾಡಿ, ಅದನ್ನು ನೀವು ಕಂಟ್ರೋಲ್ ಮಾಡ್ತಿಲ್ಲ. ಸೊ ಇಟ್ ಈಸ್ ಇನ್ವಾಲಂಟರಿ. ಸೊ ಫೈನ್. ಅಗೇನ್ ಯಾವುದು? ಹಿಂಡ್ ಬ್ರೈನು. ಓಕೆ, ಇದೇನು ಕೇಳಿಲ್ಲ. ಫೈನ್. ವಿ ವಿತ್ಡ್ರಾ ಅವರ್ ಲೆಗ್ಸ್ ವೆನ್ ಸ್ಟೆಪ್ಡ್ ಆನ್ ದ ಥಾರ್. ಹೇಳಿದ್ನಲ್ಲ ಮುಳ್ಳಿನ ಮೇಲೆ. ಸೊ ಟ್ರೇಸ್ ಎ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ಅಕರ್ ಇನ್ ದಿಸ್ ಆ್ಯಕ್ಷನ್. ಏನೇನಾಗ್ತಿದೆ, ಸೆನ್ಸರಿ, ಮೋಟಾರ್, ರಿಫ್ಲೆಕ್ಟಾರ್ ಎಲ್ಲ ಬರೀಬೇಕು. ಸೊ ರಿಸೆಪ್ಟರ್ಸ್ ರಿಸೀವ್ ದ ಸ್ಟಿಮ್ಯುಲಸ್. ರಿಸೆಪ್ಟರು ರೀಚಸ್ ದ ಸ್ಪೈನಲ್ ಕಾರ್ಡ್ ಥ್ರೂ ಸೆನ್ಸರಿ ನ್ಯೂರಾನ್. ಸೆನ್ಸರಿ ನ್ಯೂರಾನಿಂದ ಹೋಗ್ತಿದೆ. ವಾಪಸ್ ರೆಸ್ಪಾನ್ಸ್ ಏನಾಗ್ತಿದೆ, ಮೋಟಾರ್ ನ್ಯೂರಾನಿಂದ ಬರ್ತಿದೆ. ಸೊ ಫೈನಲ್ ಎಲ್ಲಿಗೆ ಹೋಗುತ್ತೆ, ಎಫೆಕ್ಟರ್. ಡಯಾಗ್ರಾಮಲ್ಲಿ ತೋರಿಸಿದ್ನಲ್ಲ, ಮಸಲ್ಸ್ ಏನಾಗುತ್ತೆ ವಾಪಸ್ ತೆಗಿತೀವಿ. ಸೊ ಇದೆಲ್ಲ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆ್ಯಕ್ಷನ್? ಯಾವುದು ಕಂಟ್ರೋಲ್ ಮಾಡ್ತಿರೋದು? ಸ್ಪೈನಲ್ ಕಾರ್ಡ್, ರಿಫ್ಲೆಕ್ಸ್ ಆರ್ಕ್. ಓಕೆ, ನೆಕ್ಸ್ಟ್. ಎ ಪರ್ಸನ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್ ಆ್ಯಂಡ್ ಹಿಸ್ ಬ್ರೀತಿಂಗ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ಯೂ ಟು ಫಿಯರ್. ಭಯ ಆಗ್ತಿದೆಯಪ್ಪ, ಎಕ್ಸಾಮ್ ಫಿಯರ್. ಟೆನ್ಷನ್ ಮಾಡ್ಕೋಬೇಡ್ರಿ. ಸೊ ಇನ್ನೂ ಹೇಳಬೇಕಂದ್ರೆ ಆ್ಯಕ್ಚುಲಿ ಇವತ್ತು ಕೆಮಿಸ್ಟ್ರಿ ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮ್ ಆಯಿತು. ಸ್ಟೂಡೆಂಟ್ ಫೋನ್ ಮಾಡಿ, ಸರ್ ಭಯ ಆಗ್ತಿದೆ. ಯಾಕೆ ಟೆನ್ಷನ್ ತೊಗೊಳೋದು? ಸೊ ಇವತ್ತು ಅಗೇನ್ ಎಕ್ಸಾಮ್ ಮುಗಿದ್ಮೇಲೆ ಫೋನ್ ಮಾಡಿ, ಸರ್ ಮಸ್ತ್ ಆಯಿತು ಎಕ್ಸಾಮ್ ಅದು ಅಷ್ಟೇ. ಟೆನ್ಷನ್ ತೊಗೊಂಡ್ರೆ ಇನ್ನೂ ಪ್ರಾಬ್ಲಮ್ಮು. ಟೆನ್ಷನ್ ತೊಗೊಂಡೇ ಇದ್ದರೆ ಇನ್ನೂ ಆರಾಮ್ ಇರ್ತೀರ. ಸೊ ಇನ್ನೂ ತಲೆಯಲ್ಲಿ ಏನಿರುತ್ತೆ ಬರೀತೀರಾ. ಟೆನ್ಷನ್ ತೊಗೊಳೋದ್ರಿಂದ ನಿಮಗೆ ಲಾಸೇ ಹೊರ್ತು ಏನೂ ಉಪಯೋಗ ಆಗ್ತಿಲ್ಲ. ಸೊ ನಿಮ್ಮ ಕಾನ್ಫಿಡೆನ್ಸ್ ಇರಲಿ, ಮಾಡ್ತೀರಾ, ಡೆಫಿನೆಟ್ಲಿ ವಿಲ್ ಬಿ ಡೂಯಿಂಗ್ ಇಟ್. ಓಕೆ, ಸೊ ಬಿಕಮ್ ಪೇಲ್ ಯಾಕೆ? ಹಾರ್ಟ್ ಬ್ರೀಸು, ಫಿಯರು ಜಾಸ್ತಿ ಆಗ್ತಿದೆ. ಅನಲೈಸ್ ಅ ಪ್ರೋಸೆಸ್ ವಿಚ್ ಎನೇಬಲ್ಸ್ ಅ ಪರ್ಸನ್ ಟು ಡೀಲ್ ವಿತ್ ದಿ ಸಿಚುಯೇಷನ್. ಯಾಕೆ? ಅಡ್ರಿನಾಲಿನ್ ಜಾಸ್ತಿ ಸೆಕ್ರೀಟ್ ಆಗುತ್ತೆ. ಸೊ ದ ಬ್ಲಡ್ ಸ್ಕಿನ್ ರಿಡ್ಯೂಸಸ್ ಡ್ಯೂ ಟು ದ ಕಾನ್ಸಂಟ್ರೇಷನ್ ಆಫ್ ಮಸಲ್ಸ್. ಸೊ ಬ್ಲಡ್ ಸ್ಕಿನ್ ಎಲ್ಲ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಬ್ರೀತಿಂಗ್ ರೇಟ್ ಇನ್ಕ್ರೀಸ್ ಬಿಕಾಸ್ ಆಫ್ ದ ಕಾಂಟ್ರಾಕ್ಷನ್ಸ್ ಆಫ್ ದ ಡಯಾಫ್ರಮ್. ಭಯ ಆದಾಗ ಆಬ್ವಿಯಸ್ಲಿ. ಆ್ಯಂಡ್ ದ ಮಸಲ್ಸ್. ಓಕೆ, ದ ಹಾರ್ಟ್ ಬೀಟ್ಸ್ ಫಾಸ್ಟರ್. ಡಗ ಅಂತ ಹೊಡ್ಕೊತಿರುತ್ತೆ, ರಿಸಲ್ಟಿಂಗ್ ಇನ್ ಸಪ್ಲೈ ಆಫ್ ಮೋರ್ ಆಕ್ಸಿಜನ್ ಟು ದ ಮಸಲ್ಸ್. ಸೊ ಡಗ ಅಂತ ಹೊಡ್ಕೊಬೇಕಾದ್ರೆ ಏನಾಗುತ್ತೆ, ಸೊ ಪಂಪಿಂಗ್ ಜಾಸ್ತಿ ಆಗುತ್ತೆ. ಸೊ ಪಂಪಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ, ಸೊ ಬ್ಲಡ್ಡು ಜಾಸ್ತಿ ಸಪ್ಲೈ ಆಗುತ್ತೆ. ಸೊ ಅದಕ್ಕೆ ಒಂದೊಂದ್ಸಲ ಭಯ ಆದಾಗ ಕೆಂಪು ಆಗ್ತಾರೆ, ಅಥವಾ ಏನೋ ಕೆಂಪಗೆ ಆಗ್ತಾರೆ. ನೆಕ್ಸ್ಟ್, ಆ್ಯಸ್ ಎನರ್ಜಿ ಮೂವ್ಸ್ ಪ್ರೋಗ್ರೆಸಿವ್ಲಿ ಥ್ರೂ ವೇರಿಯಸ್ ಟ್ರೋಪಿಕ್ ಲೆವೆಲ್ಸ್. ಸೊ ಕೆಳಗಿಂದ ಮೇಲಾಗ್ಲೇನಲ್ಲ ಫುಡ್ ಚೈನ್, ಇಟ್ ಈಸ್ ನೋ ಲಾಂಗರ್ ಅವೈಲೇಬಲ್ ಟು ದ ಪ್ರೀವಿಯಸ್ ಲೆವೆಲ್ ಆಬ್ವಿಯಸ್ಲಿ. ಸೊ ಒಂದ್ಸಲ ಮೇಲೆ ಹೋಯ್ತು ಅಂದರೆ ವಾಪಸ್ ಬರೋಲ್ಲ. ಯಾಕೆ ಅಂತ ಕೇಳ್ತಿರೋದು. ದ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿ ಡೈರೆಕ್ಷನಲ್, ಸಿಂಗಲ್ ಡೈರೆಕ್ಷನ್, ಒಂದು ಡೈರೆಕ್ಷನ್. ದ ಎನರ್ಜಿ ದಟ್ ಈಸ್ ಕ್ಯಾಪ್ಚರ್ಡ್ ಬೈ ಆಟೋಟ್ರೋಪ್ಸ್ ಡಸ್ ನಾಟ್ ರಿವರ್ಟ್ ಬ್ಯಾಕ್ ಟು ದ ಸೋಲಾರ್. ಸೊ ಆಟೋಟ್ರೋಪ್ಸ್, ಈಗ ಪ್ಲ್ಯಾಂಟ್ಸು ಪ್ರೊಡ್ಯೂಸ್ ಮಾಡೋದಕ್ಕೆ ಸನ್ಲೈಟ್ ತೊಗೊಂಡ್ಮೇಲೆ ಅದು ವಾಪಸ್ ಸನ್ಲೈಟ್ ಕೊಡ್ತಿಲ್ಲ,
ಅದನ್ನೇ ಅಲ್ಲಿ ಹೇಳ್ತಿರೋದು. ನೆಕ್ಸ್ಟ್, ದ ಎನರ್ಜಿ ವಿಚ್ ಪಾಸಸ್ ಟು ದ ಹರ್ಬಿವರಸ್ ಪ್ಲ್ಯಾಂಟ್ಸಿಂದ ಹರ್ಬಿವರಸ್ಗೆ ಹೋಯ್ತು, ಮತ್ತು ಪ್ಲ್ಯಾಂಟಿಗೆ ಬರಲ್ಲ. ದ ಎನರ್ಜಿ ಅವೈಲೇಬಲ್ ಅಟ್ ಈಚ್ ಟ್ರೋಪಿಕ್ ಲೆವೆಲ್ ಗೆಟ್ಸ್ ಡಿಮಿನಿಸ್ಡ್ ಪ್ರೋಗ್ರೆಸಿವ್ಲಿ. ಆಬ್ವಿಯಸ್ಲಿ ಏನಾಗ್ತಿದೆ, ಎನರ್ಜಿ ಆಟೋಟ್ರೋಪ್ಸಿಂದ ಹರ್ಬಿವರಸ್ಗೆ ಏನು ಬಂತು ಅಷ್ಟೇ ಎನರ್ಜಿ ಹರ್ಬಿವರಸ್ಸಿಂದ ಕಾರ್ನಿವರಸ್ ಬರ್ತಿಲ್ಲ. ಏನು 10% ಎಲ್ಲ ಓದಿರ್ತಿರಲ್ಲ. ನೆಕ್ಸ್ಟ್, ಎ ಫುಡ್ ಚೈನ್ ಇನ್ ಪೊಲ್ಯೂಟೆಡ್ ಅಕ್ವಾಟಿಕ್ ಎಕೋಸಿಸ್ಟಮ್ ಇಸ್ ಗಿವನ್. ಅಬ್ಸರ್ವ್ ಇಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಫುಡ್ ಚೈನ್ ಇದೆ, ಫ್ರೆಶ್ ವಾಟರಿಂದ ಆಲ್ಗೆ, ಫಿಶಸ್ಸು, ಬರ್ಡ್ಸು. ಸೊ ವಿಚ್ ಆರ್ಗ್ಯಾನಿಸಮ್ಸ್ ಆರ್ ಡಿಸ್ಟರ್ಬ್ಡ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್ ಇಂದ ಜಾಸ್ತಿ ಎಫೆಕ್ಟ್ ಆಗಿರೋದು ಯಾವುದು? ಹೈಯರ್ ಅಂದರೆ ಟ್ರೋಪಿಕ್ ಲೆವೆಲಲ್ಲಿ ಮೇಲೆ ಯಾರು ಇರ್ತಾರಲ್ಲ ಅವರು. ಯಾಕಂದರೆ ಇದು ಫ್ರೆಶ್ ವಾಟರ್, ಫುಲ್ ಕಮ್ಮಿ ಅಂದರೆ ಕಮ್ಮಿ ಪೊಲ್ಯೂಷನ್ ಅಥವಾ ಇಲ್ಲೇ ಇಲ್ಲ ಅನ್ಬೋದು. ಸೊ ಅದೇ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಪೊಲ್ಯೂಷನ್. ಮತ್ತು ಇಲ್ಲಿಗೆ ಬಂದಾಗ ಇರೋದೆಲ್ಲ ಅಕ್ಯುಮುಲೇಟ್ ಆಗುತ್ತೆ, ಇಲ್ಲಿರೋದೆಲ್ಲ ಇದು ಅಕ್ಯುಮುಲೇಟ್ ಆಗುತ್ತೆ. ಸೊ ಬರ್ಡ್ಸ್ ಆರ್ ಡಿಸ್ಟರ್ಬ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್. ನೆಕ್ಸ್ಟು, ಆಕ್ಯುಪೈ ದ ಟಾಪ್ ಮೋಸ್ಟ್ ಹೇಳಿದ್ನಲ್ಲ, ಮೇಲೆ ಯಾವುದಿರುತ್ತೆ ಅದು ಇಸ್ ದ ಮ್ಯಾಕ್ಸಿಮಮ್. ಓಕೆ ಫೈನ್, ಇಲ್ಲೇ ಆಗಲೇ ಹೇಳಿದ್ದೇನೆ. ಸೊ ಅಕ್ಯುಮುಲೇಷನ್ ಆಫ್ ನಾನ್ ಡಿಗ್ರೇಡ್ ಆಗೋದೇ ಇಲ್ಲ ಕೆಮಿಕಲ್ಸ್ ಇಂದ ವೇರಿಯಸ್ ಟ್ರಾಪಿಕ್ ಲೆವೆಲ್ಸ್ ಆಫ್ ದ ಫುಡ್ ಚೈನ್. ಯಾಕೆ ಆಗ್ತಿದೆ? ನಾನ್ ಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ಸು ಅಕ್ಯುಮುಲೇಟ್ ಆಗ್ತಾ ಮೇಲೆ ಹೋಗುತ್ತೆ. ಮೇಲೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. As the chemicals are non-degradable, cannot be washed, they cannot be removed from the organisms. Okay, next. Thus ecosystems will be destroyed gradually due to biomagnification. ಯಾಕೆ ಅಂದರೆ ಕೆಮಿಕಲ್ಸ್ ಏನಿರುತ್ತೆ ಕೆನಾಟ್ ಬಿ ವಾಶ್ಡ್, ಅದನ್ನು ರಿಮೂವ್ ಮಾಡೋದಕ್ಕೂ ಕಷ್ಟ. ಬಟ್ಟೆ ಸೋಪ್ ಫಾರ್ಮೇಷನ್, ಮಿಸೈಲ್ಸ್ ಅಂದಿದ ತಕ್ಷಣ ಹೆಂಗೆ ಮಿಸೈಲ್ಸ್ ತೆಗೆದೊಗೆಯುತ್ತೋ ಹಾಗೆ ಇಲ್ಲಿ ತೆಗೆದೊಗೆಯೋದಕ್ಕೂ ಆಗ್ತಿಲ್ಲ. ಸೊ ರಿಮೂವ್ಡ್ ಫ್ರಮ್ ದ ಆರ್ಗಾನಿಸಮ್. ಒಗೆಯೋದು ಅಂದರೆ ಏನು? ತೆಗೆದು ಬಿಸಾಕೋದು. ಓಕೆ, this leads to the gradual central. Next, a student places a piece of cucumber, glass piece, banana, plastic pen in a pit and closes it. ಯಾರು ಮಾಡಕ್ಕೆ ಹೋಗ್ಬೇಡ್ರಿ, ಯಾವುದನ್ನು ಮಾಡ್ರಿ which is degradable. What changes can be observed in these materials after a month? ಏನಾಗುತ್ತೆ? ಕುಕ್ಕುಂಬರ್ ಡಿಗ್ರೇಡ್ ಆಗುತ್ತೆ, ಗ್ಲಾಸ್ ಪೀಸ್ ನೋ, ಪ್ಲಾಸ್ಟಿಕ್ ಪೆನ್ ನೋ, ಬನಾನಾ ಡಿಗ್ರೇಡ್ ಆಗುತ್ತೆ. ಸೊ ಅದಕ್ಕೆ ಡಿಗ್ರೇಡ್ ಆಗೋದೇ ಹಾಕ್ರಿ. ಡಿಗ್ರೇಡ್ ಆಗದೆ ಇರೋದು ದಯವಿಟ್ಟು ಈ ವಿಡಿಯೋ ನಾನು ಕೇಳ್ಕೊತಿರೋದು, ದಯವಿಟ್ಟು ಎಲ್ಲಾದರೂ ಒಂದು ಕಡೆ ಎಲ್ಲಿ ಪ್ಲಾಸ್ಟಿಕ್ ಇದೋ ಅಲ್ಲಿ ಹಾಕ್ರಿ. ಸೊ ದಟ್ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ರೀಸೈಕಲ್ಡ್ ಆ್ಯಂಡ್ ಯು ವಿಲ್ ಬಿ ಸೇವಿಂಗ್ ದ ನೇಚರ್. ನೀವು ಸೇವ್ ಮಾಡ್ತಿರೋ ನೇಚರು ನಿಮಗೆ, ನಮಗಂತೂ ಅಲ್ಲ. ಅಥವಾ ನಮಗೂ ಓಕೆ, ನನಗಿನ್ನೊಂದು 10 ವರ್ಷ ಅಥವಾ 15 ವರ್ಷ 20 ವರ್ಷ ಸಾಕು. ಬಟ್ ನೀವು ಇನ್ನು 40-50 ವರ್ಷ ನೀವು ತಾನೇ ಇರೋರು, ನಿಮಗೆ ಬೇಕು ತಾನೆ. ಸೊ ನೀವೇ ಹಾಳು ಮಾಡ್ತಿದ್ರೆ ಯಾರಿಗೂ ಲಾಸು? ನಿಮಗೆ ಲಾಸು. ಅದಕ್ಕೆ ಸೊ ಕುಕುಂಬರ್ ಏನಾಗುತ್ತೆ? ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸು, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸು. ಓಕೆ, ಗ್ಲಾಸ್ ಪೀಸು, ಪ್ಲಾಸ್ಟಿಕ್ ಪೆನ್ ನೋ. ಇನ್ಆರ್ಗ್ಯಾನಿಕ್, ದೇ ಆರ್ ನಾನ್ ಬಯೋಡಿಗ್ರೇಡಬಲ್ ಆ್ಯಂಡ್ ಕಾಸಸ್ ಸಾಯಿಲ್ ಪೊಲ್ಯೂಷನ್. ಫೈನ್, ಡನ್. ಸೊ ಇಷ್ಟಕ್ಕೆ ಮುಗಿಸ್ತೀನಿ. ಐ ವಿಲ್ ಬಿ ಮೇಕಿಂಗ್ ಒನ್ ಮೋರ್ ವಿಡಿಯೋ ಆನ್ 2 marks ಆ್ಯಂಡ್ ಇನ್ನೊಂದು 3 marks ಮಾಡ್ತೀನಿ, ಇಂಪಾರ್ಟೆಂಟು ಮಾಡ್ತೀನಿ. ಓಕೆ, ಹ್ಯಾಪಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.